ಎಸ್ ಸಲಾಂ ಪಾಂಡ್ಯ ಬಾಯ್ ಅಂತ ಹೇಳ್ಬೇಕು. ಇವತ್ತು ನಮ್ಮ ಇಂಡಿಯಾ ಟೀಮ್ ಆಡಿದ್ದು ಕ್ರೇಜಿ ಅದ ಕ್ರೇಜಿ. ಇವತ್ತು ಇಂಡಿಯಾ ವರ್ಸಸ್ ನಮಿಬಿಯಾ ಅನ್ಕೊಂಡಿದ್ದು ಆಸ್ ಇಟ್ ಇಸ್ ನಮ್ ರಿಸಲ್ಟ್ ಗೊತ್ತಿತ್ತು, ಆರಾಮ್ ಅಂದ್ರೆ ಆರಾಮ್ ಗೆಲ್ತು ಅಂತ ಗೊತ್ತಿತ್ತು. ಇನ್ನೊಂದ್ ಏನಪ್ಪಾ ಅಂದ್ರ ನಾವ್ ಅನ್ಕೊಂಡಿದ್ವಿ ಪ್ರತಿ ಮ್ಯಾಚ್ ನಮ್ ಇಂಡಿಯಾ ಟೀಮ್ ಆಡ್ದಾಗ ಒಮ್ಮೆ 300 ಅದು ಹಾಕೋತ್ ಅನ್ಕೊಂಡಿರ್ತೀವಿ. ಸೊ ಇವತ್ತು ಮ್ಯಾಚ್ ಅನ್ಕೊಂಡಿರ್ಲಿಲ್ಲ, ಅದಕ್ಕೆ ನಮ್ ಟೀಮ್ ಇವತ್ತು ಅಭಿಷೇಕ್ ಶರ್ಮಾ ಅವರು ಇರ್ಲಿಲ್ಲ. ಓಕೆ, ಇವತ್ತು ಟಾಸ್ ಗೆದ್ದು ನಮಿಬಿಯಾದವ್ರು ಏನ್ ಮಾಡ್ತಾರ, ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೋ. ಬಾಲಿಂಗ್ ಮಾಡಿದ ಕೂಡಲೇ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಬರ್ತಾರ. ಫಸ್ಟ್ ಬಂದ್ ಕೂಡಲೇ ನಮ್ಮ ಸಂಜು ಸ್ಯಾಮ್ಸನ್ ಅವರು 8 ಬಾಲಿಗೆ 22 ರನ್. ಫೈನಲಿ ಸಂಜು ಸ್ಯಾಮ್ಸನ್ ಅವ್ರ ಫಾರ್ಮ್ ಬಂದ್ರು. ಎಲ್ಲರಿಗೆ ಈಗ ಏನು ಆನ್ ದಿ ಶೋ ತಗೋತಾರ, ಪಕ್ಕ ಕ್ಲಾಸ್ ತಗೋತಾರ್ತಿ, ಫೈಲ್ ಮೇಲೆ ತಗೋತಾರ್ತಿ. ಎಲ್ಲ ಫುಲ್ ಖುಷಿಯಾಗಿ ಕೂತಿದ್ವಿ ಆ ಟೈಮ್ದಾಗ. 8 ಬಾಲಿಗೆ 22 ರನ್ ಹೊಡೆದ ಆಗಿಂದಾಗ ಔಟ್ ಆಗಿಬಿಡ್ತಾರ ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ಔಟ್ ಆಗಿಂದ ಈ ಕಡೆ ಇಶಾನ್ ಕಿಶನ್ ಇರ್ತಾರೋ. ಅದಕ್ಕ ನಾ ತಮಿಳೊಳಗೆ ಅವ್ರದ್ದು ಹಾಕಿದ್ದು. ಇಶಾನ್ ಕಿಶನ್ ಆಡಿದಂತೂ ನೆಕ್ಸ್ಟ್ ಲೆವೆಲ್. ನಮ್ ವಿಕೆಟ್ ಬೀಳ್ಲಿ ಏನ್ ಬೇಕಾದ ನನ್ ಸುತ್ತಮುತ್ತ ಏನ್ ಬೇಕಾದಾಗ್ಲ ವಿಕೆಟ್ ಬೀಳ್ಲಿ ನೋಬಾಲ್ ಬೀಳ್ಲಿ ಪ್ರಳಯನ ಆದ್ರೂ ನಾನ್ ಆ ಪುಷ್ಪ ನಾ ತಗ್ಗದೇ ಇಲ್ಲ ಐತ್ಲ, ಇಲ್ಲಿ ನಾ ಬಗ್ಗದೇ ಇಲ್ಲ, ನಾ ವಿಕೆಟ್ ಕೊಡೋದೇ ಇಲ್ಲ ಐತ್ಲ. ನೆಕ್ಸ್ಟ್ ಲೆವೆಲ್ 50+ ಸ್ಕೋರ್ ಹೊಡಿತಾವ ಇಶಾನ್ ಕಿಶನ್ ಅವರು. ಒನ್ ಆಫ್ ದಿ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು. ಅಭಿಷೇಕ್ ಶರ್ಮಾ ಬಿಟ್ರೆ ಸದ್ಯಕ್ಕೆ ಈ ಟೀಮ್ನಾಗ ಈಗ ಇನ್ನು ಅವ್ರದಾಗಿ ಕೂಡಲಿ ಇವತ್ತು ನಮ್ಮ ಸೂರ್ಯ ಕುಮಾರ್ ಡಿ ಅಲ್ಲ, ಪ್ರತಿ ಮ್ಯಾಚ್ ಅವ್ರ ಗೆಲ್ಸ್ಬೇಕಂತ ಏನಿಲ್ಲ. ಮೊನ್ನೆ ಮೇನ್ ಬೇಕಾಯ್ತು USA ಟೀಮ್ನವ್ರ ಮ್ಯಾಲ ನಮ್ಮ ಇಂಡಿಯಾ ಟೀಮ್ ಗೆಲ್ಸಿದ್ರು ಸೂರ್ಯಕುಮಾರ್ ಅವರು. ಇವತ್ತು 13 ಬಾಲ್ ಹೊಡಕ್ ಹೋಗಿ 15 ರನ್ನಿಗೆ ಔಟ್ ಆದ್ರು. ಅವ್ರದ್ದೇನಿಲ್ಲ, ಒಂದ್ ಮ್ಯಾಚ್ ಹೈ ಒಂದ್ ಮ್ಯಾಚ್ ರೋ ಆಗತ್ತೆ. ಸೊ ಅವ್ರದಾಗಿನ್ ಬಂದ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಎದಕ್ ನಾ ಸಲಾಂ ಹಾರ್ದಿಕ್ ಪಾಂಡ್ಯ ಸೇರಿದ್ರ, ಬಾಲಿಂಗ್ ಒಳಗ್ ಬಂದ್ 2 ವಿಕೆಟ್, ಅದು 1 ಓವರ್ 2 ವಿಕೆಟ್. ಬ್ಯಾಟಿಂಗ್ ಒಳಗ್ ಬಂದ ಈ ಪರಿ ಚಿಂದಿಯಾಗಿ ಹೊಡೆದಾಕಿ ಬಿಟ್ರು ನಮಿಬಿಯಾದವ್ರನ್ನ. ಅದು ಎಷ್ಟು 150 160 ಸ್ಟ್ರೈಕ್ ರೇಟ್ಲೆ, 150 ಅಲ್ಲ 200 ಸ್ಟ್ರೈಕ್ ರೇಟ್ಲೆ ಸ್ಟ್ರೈಕ್ ಮಾಡತ್ತಾರ ಹಾರ್ದಿಕ್ ಪಾಂಡ್ಯ. ಪ್ರತಿ ಮ್ಯಾಚ್ ಗುರು ಈ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಒಂದು ಏನ್ ಹೇಳ್ಬೇಕು, ಒಂದ್ ಮಾತ್ರೊಳಗೆ ಹೇಳಕತ್ತ ಒಂದು ಪದಗಳ ಲಿಮಿಟ್ ಇಲ್ಲ ಅಂತ ಹೇಳ್ಬೇಕು. ಆ ಪರಿ ನೀವು ಕ್ಲಚ್ ಪಾಂಡ್ಯ ಅನ್ರಿ, ಗೋಟ್ ಪಾಂಡ್ಯ ಅನ್ರಿ, ಲೆಜೆಂಡ್ ಪಾಂಡ್ಯ ಅನ್ರಿ, ಕುಂಕು ಪಾಂಡ್ಯ ಅನ್ರಿ, ಏನ್ ಬೇಕಾದನ್ರಿ ಇವ್ರನ್ನ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಬ್ಯಾಟಿಂಗ್ ಒಳಗ ಆತು, ಬಾಲಿಂಗ್ ಒಳಗತ್ತು. ಬ್ಯಾಟಿಂಗ್ ಬಂದ್ರೆ ಪ್ಯೂರ್ ಬ್ಯಾಟ್ಸ್ಮನ್ ಆಗಿ ಆಡ್ತಾರ, ಬಾಲಿಂಗ್ ಬಂದ್ರೆ ಪ್ಯೂರ್ ಬಾಲರ್ ಐತನ ಕಾಣಿಸ್ತಾರ. ಇದು ಒಂಥರ ಇಂಡಿಯಾ ಟೀಮ್ ಹೆವಿ ಬಿಗ್ ಅಸೆಟ್ ಅಂತ ಹೇಳ್ಬೇಕು. MVP ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ಸ್ ಹೇಳ್ಬೇಕು ನಮ್ಮ ಇಂಡಿಯಾ ಟೀಮ್ಗೆ ಇವ್ರು ಇದ್ದಿದ್ದ ನಮ್ ಇಂಡಿಯಾ ಟೀಮ್ ಹೆವಿ ಅಂದ್ರೆ ಹೆವಿ ಸ್ಟ್ರೆಂತ್. ಇನ್ನು ನಾವು ಬರುವ ಶಿವಮ್ ದುಬೆ ಅಣ್ಣ, ದುಬೆ ಅವ್ರಿಗೆ ಬಗ್ಗೆ ನಾ ಬಾಳ ಕ್ವಶನ್ ಮಾಡಿದ್ದೆ. ನನ್ನಷ್ಟು ಯಾರು ಕ್ವಶನ್ ಮಾಡಿರಾಕಿಲ್ಲ ಅನ್ಸುತ್ತೆ ದುಬೆ ಅವ್ರ ಪ್ಲೇಸ್ ಬಗ್ಗೆ ಇಡೀ ಇದ್ರೊಳಗ. ಸೊ ದುಬೆ ಅವರು ಇವತ್ತು ಸಮೀಪರಾಗ ಯುವರಾಜ್ ಸಿಂಗ್ ಅವ್ರ ರೆಕಾರ್ಡ್ ಮುರಿತಿದ್ರು. ಮತ್ ಸ್ವಲ್ಪದಾಗ ಅಲ್ಲಿ ಗುರು 15 ಬಾಲಿಗೆ 50 ರನ್. ಶಿವಮ್ ದುಬೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಅದು 6 ಅದು ಸ್ಪಿನ್ನರ್ದು ಬಂದ್ರ ಯಾವ ಪರಿ ತಗೊಂಡ್ರ ಕ್ಲಾಸ್. ಒಟ್ರು ನಮ್ ಇವತ್ತೊಂದು ರೆಕಾರ್ಡ್ ಏನಂದ್ರ ಹಾರ್ದಿಕ್ ಪಾಂಡ್ಯ ಅವರು 109 ಮೀಟರ್ 6 ಹೊಡೆದಾರ, ಶಿವಮ್ ದುಬೆ 107 ಮೀಟರ್ 6. ಇನ್ನೊಂದ ಅಲ್ಲ ಒಂದೊಂದ್ ಸ್ವಲ್ಪ ಮಂದಿ ಏನ್ ಅನ್ಸ್ಕೊಳತ್ತಂದ್ರ, ಪಾಕಿಸ್ತಾನ ಟೀಮ್ ನ ಉಸ್ಮಾನ್ ತಾರಿಕ್ ಅದಾನ, ಹಂಗ ಇವ್ರು ನಮ್ ಇಂಡಿಯಾ ಟೀಮ್ ಹೆಂಗ್ ಆಡತ್ತ ಸಾಕ. ನಮ್ಮ ಈ ಕಡೆ ನಮ್ಮ ಯಾರು ಶಿವಮ್ ದುಬೆ, ಈ ಕಡೆ ನಮ್ ಹಾರ್ದಿಕ್ ಪಾಂಡ್ಯ, ಉಸ್ಮಾನ್ ತಾರಿಕ್ ಅವ್ರು ಬರ್ಲಿ, ಅವ್ರ ಮುತ್ಯಾರ ಬರ್ಲಿ, ನಮ್ ಕಡೆ ನೋಡಂಗೆ ಇಲ್ಲ. ಬೀಸದ ಆರಾಮ್ 6. ಅದು ಲಂಕಾದಾಗ ಐತೆ ಗೊತ್ತಾಗ್ಲ. ಲಂಕಾದಾಗ ಏನಾರ ಮಾಡೋದಿಲ್ಲ, ಈಗ ಪಾಕದವ್ರ ಏನಾರ ಮಾಡೋದು ಅಷ್ಟ ನಮ್ಮ ಇಂಡಿಯಾ ಟೀಮ್ನವ್ರ ಗುರಿ. ಸೊ ಇವತ್ತು ನಮ್ ಇಂಡಿಯಾ ಟೀಮ್ ಎಲ್ಲ ಸೇರ್ಸಿ ಏನೈತಿ 200 ರನ್ ಹೊಡಿತಾರ, 200+ ರನ್ ಹೊಡಿತಾರ. ನಮ್ ಇಂಡಿಯಾದವ್ರು ಇವತ್ತು 209 ರನ್ ಹೊಡಿತಾರ. ಹೆವಿ ಟಫ್ ಟು ಟಾಸ್ಕ್ ಇರತ್ತೆ. ನಮಿಬಿಯಾದವ್ರಿಗೆ 210 ರನ್ ಹೊಡಿಬೇಕು 20 ಓವರ್ಗೆ. ಆಲ್ಮೋಸ್ಟ್ ನಮ್ಗೆ ಗೊತ್ತಿರತ್ತೆ ಇದು ಆಗಂಗೆ ಇಲ್ಲತ್ತೆ. ಅಂದ್ರು ಶಾಕಿಂಗ್ ಅನ್ನೋರ್ತೆ ನಮಿಬಿಯಾದವ್ರ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಈ ಪರಿ ನಮ್ ಇಂಡಿಯಾ ಟೀಮ್ ಬೌಲರ್ಸ್ ಒಳಗಿಂತರು ಈ ಪರಿ ಕ್ಲಾಸ್ ತಗೊಂಡ್ರು. ಏನ್ ಒಂದ್ ಲೆವೆಲ್ ಹೊಡೆದ ಬಿಡ್ತಾರ ಇವ್ರು. ನಮ್ ಇಂಡಿಯಾ ಟೀಮ್ ಬೌಲರ್ಸ್ ನ ಫೇಸ್ ಮಾಡಿ ರನ್ ಏನ್ ಟಾರ್ಗೆಟ್ ರನ್ ಟಾರ್ಗೆಟ್ ಮಾಡಂಗ್ ಬಿಟ್ರು. ಈ ಪರಿ ಬಿಡ್ಲತ್ರ ಹಾರ್ದಿಕ್ ಪಾಂಡ್ಯ ಅವ್ರು ಹೊಡ್ಸ್ಕೊಂಡ್ರು. ಹರ್ಷಿಪ್ ಸಿಂಗ್ ಅಂದ್ರು ಇವತ್ತ 3 ಓವರಿಗೆ 36 11 ಎಕಾನಮಿ ಬಡ್ಸ್ಕೊಂಡ್ರು ಇವತ್ತ. ಸೊ ನಮಿಬಿಯಾದವ್ರ ಬ್ಯಾಟ್ಸ್ಮನ್ಗಳು ಸಾಕತ್ತಾಗಿ ಆಡಿದ್ರು ಇವತ್ತು. ಹೇಳ್ಬೇಕಂದ್ರ ಒಂದ್ ಸ್ವಲ್ಪ ಕ್ರೆಡಿಟ್ ಅವ್ರಿಗೆ ಕೊಡಬೇಕು. ಎದಕ್ಕಾರ ಇಂಡಿಯಾ ಇವತ್ತು ನಮಿಬಿಯಾದವ್ರು 116 ತಕಾರ ಬಂದಾರ. ನಿಮ್ಗೆ ಗೊತ್ತಿದ್ದಂಗ ಹೆಚ್ಚಿನ ರನ್ ಸೋತಾರ ಕರೆ ಇಲ್ಲ, ಅಲ್ಲಿ ತಕಾರ ಬರ್ತಾರ ನಮಿಬಿಯಾದವ್ರು. ಆಸ್ ಅಸೋಸಿಯೇಟೆಡ್ ನೇಷನ್ ಆಗಿ ಎಲ್ಲಿ ತಕಾರ ಬರ್ತಾರಂದ್ರ ಅವ್ರ ಬ್ಯಾಟಿಂಗ್ ಸಖತ್ತಾಗಿ ಐತಿ. ಅಂದ್ರು ಸ್ವಲ್ಪದಾಗಿದ್ದು ಅಥವಾ ಅದಕ್ಕೆ ನಮ್ ಬೌಲರ್ಸ್ ಮೇನ್ ಕಾರಣ. ನಮ್ ವರುಣ್ ಚಕ್ರವರ್ತಿ ಈಗ ಹೆಂಗ ಅಂದ್ರ, ನಾವು ಸಣ್ಣ ಹುಟ್ಟಿದಾಗ ಶಾಲೆಗೆ ಏನೈತಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತೇಳಿ ಒಂದು ಗಾದೆ ಇದು ಮಾಡ್ತಿದ್ವಿ, ವಚನ ಹೇಳ್ತಿದ್ವಿ. ಸೊ ನಮ್ ಟೀಮ್ ಇಂಡಿಯಾಕ್ ಸದ್ಯಕ್ಕೆ ಈಗ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಲ್ಲ ವರುಣ್ ಚಕ್ರವರ್ತಿನ. ನಮ್ ಇಂಡಿಯಾ ಟೀಮ್ ಅವ್ರು ಸಿಕ್ಕಂಗ ಬಡ್ಸ್ಕೊಳ್ತಾರ.
ಸಿಕ್ಕಾರ ಅನ್ರಿ ಹಿಂಗ ರಿಲೀಕ್ ಆಗ್ಲತ್ತದು. ಒಂದ್ ಚಕ್ರವರ್ತಿ ಬಂದ್ರು ವಿಕೆಟ್ ತಗೊಂಡ್ರು ಗಯ ಹೋಗ್ಬಿಟ್ರು. ಇನ್ನು ಅವ್ರದಾಗೆ ನಮ್ ಹಾರ್ದಿಕ್ ಪಾಂಡ್ಯ ಅವ್ರು 1 ಓವರ್ನಾಗ 2 ವಿಕೆಟ್ ನೀವು ಅನ್ಬೋದು ಬಾಲರ್ಗಳು ಅಂತೇಳಿ. ಆರ ವಿಕೆಟ್ ತೆಗಿದ್ ಈಸ್ ಇಂಪಾರ್ಟೆಂಟ್. ಓಕೆ, ಇನ್ನ ನಮ್ಮ ಬುಮ್ರಾ ಅವ್ರಂತರು ನೆಕ್ಸ್ಟ್ ಅವ್ರ ಬಗ್ಗೆ ಹೇಳಬೇಕಲ್ಲ. ಪ್ರತಿ ಮ್ಯಾಚ್ ಅವ್ರ ಗೋಟ್ ಅವ್ರ ಬಗ್ಗೆ ಹೇಳಿ ನಮ್ಗೆ ಸಾಕೈತಿ. ಸೊ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ದ ವರ್ಲ್ಡ್ ಕಪ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಪೊರ್ಕಿ ಬರ್ತಾ ಇದೀವಿ, ತಗೋತೀವಿ ನಿಮ್ಮಲ್ಲಿ ಲಂಕಾದಾಗ ಬಂದ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ವಿಡಿಯೋಕ್ಕೆ ಲೈಕ್ ಮಾಡ್ರಂಗ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರ್ಸು. ಮಾತಾಡ್ಸ್ಕೊಣ ಎಲ್ರಿಗೂ ನಮಸ್ಕಾರ.